ಅವಾಗ ಕಿರಣ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಫುಡ್ ರೆಸ್ಟ್‌ಗೆ ಅಂತ ತರಿಸಿರೋದು. ಇವಾಗ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಹಾಕ್ಬೇಕಂದ್ರೆ ತುಂಬಾನೇ ಹಿಂಸೆ ಕೊಡ್ತಾಳೆ, ಬರೋದೇ ಇಲ್ಲ. ಸೊ ಅವ್ರ ಅಪ್ಪ ಕರ್ಕೊಂಡು ಹೋದ್ರು ಸ್ನಾನ ಮಾಡ್ಸಕ್ಕೆ. ಅಷ್ಟೊತ್ತಿಗೆ ನಾನು ಅವಳಿಗೆ ಮಿಲ್ಕ್ ರೆಡಿ ಮಾಡೋಣ, ನಮಗೆ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಕಡಾಯಿನ ನಾನು ಯೂಸ್ ಮಾಡಿದ ತಕ್ಷಣ ಸೀಸನಿಂಗ್ ಮಾಡಿ ಇಟ್ಬಿಡ್ತೀನಿ, ಹಾಗಾಗಿ ಅದು ಚೆನ್ನಾಗಿರುತ್ತೆ ಕಂಡೀಷನ್. ಸೊ ಅವ್ಳು ಸ್ನಾನ ಎಲ್ಲ ಆಯಿತು, ಅಷ್ಟೊತ್ತಿಗೆ ಮಿಲ್ಕ್ ಕೂಡ ರೆಡಿ ಮಾಡಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡರ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದನ್ನು 1 ಟೇಬಲ್ ಸ್ಪೂನ್ ಹಾಕಿ ಮಾಡಿದೆ. ಹಾಗೆ ನಮಗೆ ಟೀ ಕೂಡ ರೆಡಿ ಆಯಿತು. ಅವಳು ರೆಡಿ ಮಾಡಿಸೋ ಟೈಮಲ್ಲಿ ನೇಲ್ ಪಾಲಿಶ್ ಕಾಣಿಸ್ಬಿಟ್ಟಿದೆ. ಆಯಿತು ಹಾಕೋವರೆಗೂ ಬಿಡೋದೇ ಇಲ್ಲ, ಅವರಪ್ಪ ಹತ್ರ ಹಾಕಿಸ್ಕೋತಾ ಇದ್ಲು. ಸೊ ಅದಾದಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಿಂದ ರಿಟರ್ನ್ ಹಂಗೆ ಹೋಗ್ಬೇಕಾದ್ರೆ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಕಿರಣ್. ಸೊ ಹಾಗಾಗಿ ಡಿನ್ನರ್ಗೆ ಬಂದಿದ್ದೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಯಾನ ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಫುಲ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ, ಅವಳು ಮಾತಾಡಿರೋದು ಎಲ್ಲ. ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ರಿಟರ್ನ್ ಮನೆಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಐಸ್ ಕ್ರೀಮ್ ಮಾತ್ರ ಸೂಪರ್ ಆಗಿತ್ತು. ಸೊ ಅಷ್ಟೇ, ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.